ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ತುಂಬ ದಿನಗಳಾದಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಅದು ಯಾವ ಫ್ರೆಂಡು ಮತ್ತು ಯಾವ ಪ್ಲೇಸ್ಗೆ ಹೋಗ್ತೀವಿ, ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ದೆನ್ ಕೀಪ್ ವಾಚಿಂಗ್. ಮನೆ ಗಣೇಶ ಈ ರೀತಿಯಾಗಿದೆ, ಚಿಕ್ಕದಾಗಿ ಸಿಂಪಲಾಗಿ ಕೂರಿಸಿದ್ದೀವಿ. ಲಾಸ್ಟ್ ಟೈಮ್ ಗ್ರ್ಯಾಂಡಾಗಿ ಮಾಡಿದ್ವಿ, ಬಟ್ ಈ ಟೈಮ್ ಏನಪ್ಪ ಅಂತಂದರೆ ಒಂದೇ ಮಂತಲ್ಲಿ ಎಷ್ಟೊಂದು ಹಬ್ಬಗಳು ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್. ಸೊ ಅಷ್ಟೊಂದೆಲ್ಲ ಏನು ಗ್ರ್ಯಾಂಡಾಗಿ ಮಾಡಿಲ್ಲ. ರೀಸೆಂಟಾಗಿ ಕೃಷ್ಣ ಜನ್ಮಾಷ್ಟಮಿನ ಕೂಡ ಮಾಡಿದ್ವಿ. ಆ್ಯಂಡ್ ಇವಾಗ ನಾನು ರೆಡಿಯಾಗಿದ್ದೀನಿ, ನನ್ನ ಫ್ರೆಂಡ್ ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್. ನಿಮ್ಮೆಲ್ರಿಗೂ ಈ ಔಟ್ಫಿಟ್ನ ತೋರಿಸೋಣ ಅಂತಂದರೆ, ನಮ್ಮ ಮನೇಲಿ ಕನ್ನಡಿಯನ್ನು ಇಷ್ಟು ದೊಡ್ಡಕ್ಕಿದೆ, ಆದರೆ ನನ್ನ ಹೈಟಿಗೆ ಸಾಕಾಗಲ್ಲ, ಬಿಕಾಸ್ ಮೇಲೆಗಡೆ ಇದೆ. ಆ್ಯಂಡ್ ಸೊ ನಾನಿವಾಗ ಈ ಥರ ರೆಡಿಯಾಗಿದ್ದೀನಿ. ಇನ್ನು ಹೇರ್ ಸೆಟ್ ಮಾಡಿಲ್ಲ, ಬಿಕಾಸ್ ಕೂದಲಿನೂ ಹಾರಿಲ್ಲ. ಸೊ ನನ್ನ ಫ್ರೆಂಡ್ ಕಾಲ್ ಮಾಡಾದ್ಮೇಲೆ ಹೇರ್ ಸ್ಟೈಲ್ ಮಾಡಿಕೊಂಡು ಹೊರಡ್ತೀನಿ. ಒಂದು ವಿಷಯ ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ಗೆ ಬ್ಲಾಗ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಸೊ ಅಲ್ಲೋದ್ಮೇಲೆ ನಾನು ಏನಿದ್ರು ಸ್ವಲ್ಪ ವೀಡಿಯೋಸ್ನ ಅಷ್ಟೇ ಮಾಡ್ಕೊಂಡು ಬರಬೇಕಾಗುತ್ತೆ. ನನ್ನ ಫ್ರೆಂಡ್ನ ತೋರಿಸೋದು ಕೂಡ ಆಗೋದಿಲ್ಲ, ಬಿಕಾಸ್ ಇಷ್ಟ ಇಲ್ಲ. ನಾನು ಇವಾಗ ರೆಡಿ ಆಗಿಬಿಟ್ಟು ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಈಗ ಮಾಸ್ಕ್ ಹಾಕ್ಕೊಂಡು ಹೊರಡಬೇಕು. ಆ್ಯಂಡ್ ನಮ್ಮ ಏರಿಯಾದಲ್ಲಿ ಮೆಟ್ರೋ ಓಪನ್ ಆಗಿದೆ, ಲೈಕ್ ಹೊಸ್ದಾಗಿ ಬಿಟ್ಟಿದ್ದಾರೆ. ಸೊ ಇವಾಗ ಮೆಟ್ರೋದಲ್ಲಿ ಎಲ್ಲ ಲೈನಲ್ಲಿ ಹೋಗ್ತೀವಿ. ಬಾಯ್. ಇವಾಗ ಮೆಟ್ರೋಗೆ ಹೋಗಬೇಕು ಅಂತಂದರೆ ಒಂದು ಹೆಬ್ಗೋಡಿಯಿಂದ ಸಬ್ವೆ ಕ್ರಾಸ್ ಮಾಡಿ ಹೋಗಬೇಕು, ಇಲ್ಲ ನಮ್ಮ ಕಾಲೇಜ್ ಹತ್ರ ಹೋಗ್ಬಿಟ್ಟು ಸ್ಕೈವಾಕ್ ಕ್ರಾಸ್ ಮಾಡಿ ಹೋಗಬೇಕಾಗುತ್ತೆ. ಸೊ ನನ್ನ ಫ್ರೆಂಡ್ ಬಂದ್ಬಿಟ್ಟು ನಮ್ಮ ಕಾಲೇಜ್ ಹತ್ರನೇ ಬರ್ತಾ ಇರೋದ್ರಿಂದ ನಾನು ಕಾಲೇಜ್ ಹತ್ರ ಹೋಗ್ಬಿಟ್ಟು, ಇದು ನಮ್ಮ ಕಾಲೇಜ್ ಹತ್ರ ಹೋಗ್ಬಿಟ್ಟು ಮೆಟ್ರೋಗೆ ಹೋದೆ. ಸಖತ್ತಾಗಿತ್ತು, ಹೊಸದಲ್ವಾ, ಒಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ಇವಾಗ ಹೆಬ್ಗೋಡಿ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಮೆಟ್ರೋಗೆ ವೆಯ್ಟ್ ಮಾಡ್ತಿದ್ದೀವಿ. ಅರ್ಧ ಗಂಟೆಗೆ ಒಂದ್ಸತಿ ಬರೋದು ಅಂತ ಹೇಳಿದ್ದಾರೆ, ನೋಡೋಣ. ನನ್ನ ಫ್ರೆಂಡ್ ಬಂದ್ಲು. ಸೊ ಇಬ್ಬರು ಮೆಹಂದಿ ಹಾಕೊಂಡಿದ್ವಿ ಅಂತ ಆ ಫೋಟೋಸ್ನೆಲ್ಲ ತೊಗೊಂಡೆ. ಅದಾದಮೇಲೆ ನಾವು ಕೂಡ್ಲಿಗೇಟ್ಗೆ ರೀಚ್ ಆದ್ವಿ. ಏನಕ್ಕೆ ಹೋಗ್ತಾ ಇರೋದಂದರೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇರೋದು. ಈ ಟೆಂಪಲ್ ಬಂದ್ಬಿಟ್ಟು ಕೂಡ್ಲಿಗೇಟ್ ಬಸ್ ಸ್ಟಾಪಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ. ಸೊ ಅಲ್ಲಿ ಗಣೇಶ ಸಹ ಇದೆ, ಮತ್ತು ಗಣೇಶ ಕೂಡ ಕೂರಿಸಿದ್ರು. ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಹೊಸರೋಡ್ಗೆ ಹೋದ್ವಿ. ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಅನ್ನದಾನ ಕೂಡ ಇತ್ತು. ಆ್ಯಂಡ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಜಸ್ಟ್ ನಾವು ಮನೆಗೆ ರೀಚ್ ಆದೆ. ಸೊ ತುಂಬ ದಿನಗಳಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಫೈನಲಿ ಇವತ್ತು ಹೋದೆ. ಆ್ಯಂಡ್ ರಾಯರು ನಮ್ಮನ್ನು ಯಾವಾಗ ನೋಡಬೇಕು ಅಂತ ಅಂದ್ಕೊಳ್ತಾರೋ ಆವತ್ತು ಕರೆಸ್ಕೊಳ್ತಾರೆ ಅಂತೆ. ಸೊ ಆ ಬಗ್ಗೆ ನನಗೆ ಇವತ್ತು ಕೂಡಿ ಬಂತು. ಆ್ಯಂಡ್ ಈವ್ನಿಂಗು ವಾಕ್ ಹೋಗಿದ್ದೆ, ಹಾಗೆ ವೆದರ್ ಚೆನ್ನಾಗಿತ್ತು ಅಂತ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು. ಅಷ್ಟೊಂದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ದಿನ ಆಯ್ತಲ್ವ ವೀಡಿಯೋ ಮಾಡಿಬಿಟ್ಟು. ಸೊ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಆ್ಯಂಡ್ ಡೆಫಿನೆಟ್ಲಿ ಇನ್ನು ಮುಂದೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.